ಕಾಂಗ್ರೆಸ್ಗೆ ಗ್ಯಾರಂಟಿ ಶಾಪ ಹಂಗಾದ್ರೆ. ಹೌದೌದು, ಕಾಂಗ್ರೆಸ್ಸಿಗೆ ಗ್ಯಾರಂಟಿಗಳ ಶಾಪ ಅಂತೇಳಿ ಪ್ರತಿಯೊಬ್ರು ಕೂಡ, ಯಾಕಂದ್ರೆ ಅವರು ಗ್ಯಾರಂಟಿಗಳಂತ ಹೇಳ್ಯಾರ, ಅದು ಯಾರಿಗೇನು ಬರ್ತಾ ಇಲ್ಲ. ಈಗ ನೀವು ಬರೋ ಪೂರ್ವದಲ್ಲಿ ಮಹಿಳೆಯರು ಬಂದಿದ್ರು, ಅವ್ರಿಗೆ ಯಾವುದೇ ಗ್ಯಾರಂಟಿಗಳು ಮುಟ್ಟಿಲ್ಲ. 3 ತಿಂಗಳಾಯ್ತು ನಮಗ್ ದುಡ್ಡು ಬಂದಿಲ್ಲ, ಇದ್ರದ್ದೇನಂತೇಳಿ ಅವ್ರು ಕೇಳಕ್ಕ ಬಂದಿರೋದು. ಇದು ಈಗ ತಿಂಗಳ ಗ್ಯಾರಂಟಿ, ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ಟಿದ್ರು, ತಿಂಗಳಿಗೆ ನಿಮ್ಗೆ 2000 ದುಡ್ಡು ನಿಮ್ಗೆ 1 ತಿಂಗಳಕ್ಕೆ ಬರ್ತದ ಅಂತೇಳಿ. ಅವರು ಒಂದೊಂದ್ಸಲ ಏನ್ ಮಾಡಿರ್ತಾರೆ, ಕಮಿಟ್ಮೆಂಟ್ ಆಗಿರ್ತಾರೆ, ಯಾವ್ದಾರ ಒಂದಿಷ್ಟು ಗುಂಪುಗಳದಾಗ ಒಂದಿಷ್ಟು ಅವ್ರು ಹಣ ಬರ್ತದ ಅಂತೇಳಿ ಉಳಿತಾಯ ಮಾಡ್ಬೇಕು, ಏನೋ ಮಾಡ್ಬೇಕಂತೇಳಿ. ಆದ್ರೆ ನಿಜವಾಗ್ಲೂ ಅವರಿಗೆ ಕೂಡ ಅದನ್ನ ನಂಬಿಕೊಂಡು ಇವತ್ತು ಓಟ್ ಹಾಕಿ ಇವತ್ತು ಗ್ಯಾರಂಟಿಗಳ ಹೆಸರಲ್ಲಿ ಸರ್ಕಾರ ಏನ್ ಬಂತಲ್ಲ, ಇವತ್ತು ಎಲ್ಲಾ ಮಹಿಳೆಯರಿಗೆ ಇದ್ರ ಬಗ್ಗೆ ಬಹಳ ಅಸಮಾಧಾನ ಅದ. ಅವ್ರಿಗೆ ತೊಂದರೆಗಳನ್ನು ಆಗ್ಯಾವ ಇದರಿಂದ. ಮತ್ತೆ ಎಲ್ಲಾ ರಾಜ್ಯಾದ್ಯಂತ ಎಲ್ಲಾ ಅಭಿವೃದ್ಧಿ ಕೂಡ ಕುಂಠಿತ ಆಗಿದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲಾ ನಮ್ಮ JDS ನಾಯಕರು ಒಗ್ಗಟ್ಟದರ, ಮತ್ತೆ ಎಲ್ಲ ಯುವಕರೆಲ್ಲ ಒಂದು ಬದಲಾವಣೆ ತರಬೇಕಂತಾರೆ. ಯಾಕಂದ್ರೆ JDS ನಲ್ಲಿ ಇರ್ತಕ್ಕಂತ ಒಂದು ಸ್ಕೀಮ್ಗಳು, ಯೋಜನೆಗಳು, ಈಗೇನ್ ಪಂಚರತ್ನ ಯೋಜನೆ ಸನ್ಮಾನ್ಯ ಕುಮಾರಣ್ಣವರು ಅದರ ಒಂದು ಪ್ರಣಾಳಿಕೆಯಾಗ ಘೋಷಣೆ ಮಾಡಿದ್ರು. ಅದ್ರ ಬಗ್ಗೆ ಸಾಕಷ್ಟು ಒಂದು ಕಾರ್ಯಾಗಾರಗಳು ಕೂಡ ಮಾಡಿದ್ರು. ಅವರು ಮಾಡಿ ಸಾಕಷ್ಟು ವಿಷಯಗಳೆಲ್ಲ ರಾಜ್ಯಕ್ಕೆ ಮುಟ್ಟಿಸಿದ್ರು ಕೂಡ ಅದನ್ನ ಯಾಕೋ ಅದು ಅಷ್ಟು ಸರಿಯಾಗಿ ರೀಚ್ ಆಗ್ಲಿಲ್ಲ. ಪಂಚರತ್ನ ಅನ್ನೋದಕ್ಕ ಗ್ಯಾರಂಟಿ ಅನ್ನೋದಕ್ಕ ಈ ವರ್ಡಿನ್ಲಿಂದ ಸ್ವಲ್ಪ ಸರಳವಾಗಿ ಗ್ಯಾರಂಟಿ ಅಂತ ಬಂದ್ಬಿಡ್ತು. ಪಂಚರತ್ನ ಅವೆಲ್ಲ ಏನು ಅನ್ನೋದಕ್ಕಿಂತ ಅದು ಬಿಡ್ರಿ, ರತ್ನ ಅಂದ್ರೆ ಏನು ಮಾಡಕ್ಕಾಗಲ್ಲ, ಅವ್ರ ತರದ ಒಳ್ಳೇದೆ. ಅದ್ರ ಸರಳವಾದ ಒಂದು ಶಬ್ದದಿಂದ ಅವ್ರ ಅಧಿಕಾರಕ್ಕೆ ಬಂದ್ರ ಹೊರತಾಗಿ ನಿಜವಾದ ಗ್ಯಾರಂಟಿಲಿಂದ ಅವ್ರ ಅಧಿಕಾರಕ್ಕೆ ಬಂದಿಲ್ಲ ಅಂತ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸರ್ಕಾರ ಬರೋದಕ್ಕ ಎಲ್ಲ ಯುವಕರು ಪ್ರಯತ್ನ ಮಾಡ್ತಾರ, ಸಪೋರ್ಟ್ ಮಾಡ್ತಾರ. ನಾವು ಕೂಡ ಪಕ್ಷ ಕಟ್ತೀವಿ. ಇಲ್ಲಿ ಏನಿದ್ರು ಜಾತ್ಯತೀತ ಒಂದು ನಿಲುವಿರಂತ ಒಂದು JDS ನ ಅಧಿಕಾರಕ್ಕೆ ತರಕ ಸನ್ಮಾನ್ಯ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗ್ಬೇಕು. ಅವರು 5 ವರ್ಷ ಪೂರ್ಣಾವಧಿಯಲ್ಲಿ ಮುಖ್ಯಮಂತ್ರಿ ಆದ್ರೆ ಎಲ್ಲ ಅವರು ಇಡೀ ರಾಜ್ಯದ ಒಂದು ಏನು ಜ್ವಲಂತ ಸಮಸ್ಯೆಗಳಿಗೆ ಒಂದು ನಾಂದಿ ಆಡಕ್ ಸಾಧ್ಯ ಆಗ್ತದೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಓಕೆ, ಕಾಂಗ್ರೆಸ್ ಹೊರತಾದ ಶಾಸಕರ ಒಂದೇ ಒಂದು ಆರೋಪ, ಅನುದಾನ ಇಲ್ಲ, ಅನುದಾನ ಇಲ್ಲ, ಅನುದಾನ ಇಲ್ಲ. ನಿಮಗೆ ಕಳೆದ 2 ವರ್ಷದಲ್ಲಿ ಅನುದಾನ ಬಂದಿದೆಯಾ, ಅಥವಾ ನೀವು ಕುಮಾರಣ್ಣ ಅವ್ರ ಜೊತೆ ಕೇಂದ್ರದಿಂದ ಏನಾದ್ರು ಅನುದಾನ ತರ ಪ್ರಯತ್ನದಲ್ಲೇ ಇದ್ದೀರಾ? ಇಲ್ಲ, ಈಗ ವಿರೋಧ ಪಕ್ಷದವರಷ್ಟೇ ನಾವು ಅನುದಾನ ಇಲ್ಲ ಅಂತ ಗೋಳಾಡ್ತಾ ಇಲ್ಲ. ಕಾಂಗ್ರೆಸ್ನವರು ಕೂಡ ಮೇನ್ ಸೀನಿಯರ್ ಲೀಡರ್ಸ್, ಸೀನಿಯರ್ MLA-ಗಳು 4-5 ಸಲ ಗೆದ್ದವ್ರು ಕೂಡ ಗೋಳಾಡ್ತದ್ ನೋಡಿದ್ರೆ ನಾವ್ಯಾವ ಲೆಕ್ಕ ಅನ್ನಂಥದ್ದು ನಿಮ್ಗೆ ಗೊತ್ತಾಗ್ತದೆ. ಆದ್ರೆ ಅನುದಾನ ಇಲ್ಲ ನಮ್ಗೆ, ಯಾವ್ದು ಇವತ್ತಿಗೂ ಯಾವ್ದು ಅನುದಾನ ಕೊಡ್ತಾ ಇಲ್ಲ. ಆದ್ರೆ ನಮಗ ದೊಡ್ಡ ಕ್ಷೇತ್ರ, ಇಡೀ ಏಷ್ಯಾ ಖಂಡದಲ್ಲಿ ಹಿಂದುಳಿದ ತಾಲೂಕನ್ನಂತ ಒಂದು ಅಣೆಪಟ್ಟಿರೋಂಥ ಕ್ಷೇತ್ರ ನಮ್ದು. ಅಂತ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಬೇಕು, ದೊಡ್ಡ ಕ್ಷೇತ್ರ ನಮ್ದು. ಹಂಗಾಗಿ ಇಲ್ಲಿ ನಮ್ ಕಲ್ಯಾಣ ಕರ್ನಾಟಕ ಅನುದಾನ ಬಿಟ್ರೆ ಬೇರೆ ಅನುದಾನ ಯಾವ್ದು ಬರ್ತಾ ಇಲ್ಲ. ಆ ಅನುದಾನದಲ್ಲೇ ಅದಕ್ಕೂ ಕೂಡ 108 ಕಂಡೀಷನ್ಗಳದಾವ್. ಆ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥ ಅನುದಾನನ ನೀವ್ ಹಿಂಗೆ ಖರ್ಚು ಮಾಡ್ಬೇಕು, ಇಂಥದ್ದೇ ವರ್ಕ್ ತಗೋಬೇಕು, ಇಂಥದೇ ಕೆಲಸ ಮಾಡ್ಬೇಕು ಅನ್ನೋಂಥದ್ದು ಹೇಳೋದ್ರಿಂದ ಮತ್ತೆ ಈ ಸೊತ್ತು ಮಾಡಿಕೊಡ್ಬೇಕು ಕಂಪಲ್ಸರಿ. ಏನಾದ್ರೂ ಒಂದು ಅನುದಾನ ಇಡ್ತೀವಿ ಅಂದ್ರೆ ಅಲ್ಲಿ ಈ ಸೊತ್ತು ಕೇಳ್ತಾರೆ. ಒಂದು ಸಮುದಾಯ ಭವನ ಕೊಡ್ಬೇಕಂದ್ರೆ ಅಲ್ಲಿ ಈ ಸೊತ್ತು ಕೊಡ್ಬೇಕು ಅಂತ ಹೇಳ್ತಾರೆ. ಇದಕ್ಕಿಂತ ಮುಂಚೆ ಎಲ್ಲಿ ಆದ್ರೂ ಒಂದಿಷ್ಟು ದಾನಿಗಳು ಏನಾದ್ರೂ ಜಾಗ ಕೊಟ್ಟು ಹಿರಿಯರು ಊರಿನವರೆಲ್ಲ ಇಂತಲ್ಲಿ ಮಾಡ್ರಿ ಅಂತೇಳಿ ಒಂದು ಸಮುದಾಯಕ್ಕ ಇವತ್ತು SC ST ಯಾವುದೇ ಒಂದು ಭವನ ಇರಲಿ ಅವರು ಒಂದಿಷ್ಟು ಜಾಗ ತೋರಿಸ್ಬಿಟ್ರೆ ಅಲ್ಲಿ ಆರಾಮಾಗಿ ಕಟ್ಬೋದಾಗಿತ್ತು. ಈಗ ಹಂಗಿಲ್ಲ, ಅದಕ್ಕೆಲ್ಲ ಈ ಸೊತ್ತು ಮಾಡಬೇಕು, ರಾಜ್ಯಪಾಲರ ಹೆಸರಾಗಬೇಕು, ಅದಾದ್ಮೇಲೆ ನಿಮಗೆ ಬರ್ತದಂದ್ರೆ ನಮಗಿರೋದು 5 ವರ್ಷದ ಒಳಗಡೆನೆ ಎಲ್ಲ ಶಾಸಕರು ಅದಷ್ಟೆಲ್ಲ ನಾವು ಮಾಡಿಕೊಡೋದ್ರಾಗೆ ನಮ್ಮ ಅವಧಿನೇ ಮುಗ್ದೋಗಿರ್ತದೆ. ಆದ್ರೆ ಅದು ನಮಗೆ ಈಗೇನು ಈಗ ಕಾಂಗ್ರೆಸ್ ಸರ್ಕಾರದಿಂದ ಬರೋಂಥ ಅನುದಾನ ಕನ್ನಡಿ ಒಳಗಿನ ಗಂಟು ಅಂತ ನಮಗ ಅನಿಸ್ತದೆ. ಅದು ನಾವು ಕಣ್ಣಿಗೆ ಕಾಣ್ತದ, ಅದ್ರ ತಗೊಳಕ್ ಬರೋದಿಲ್ಲ ಅಷ್ಟೇ. ಮತ್ತೊಂದ್ ಕಡೆ ಈ ಕಲಾಪ ನಾವು ಸೆಷನ್ ನೋಡ್ತಾ ಇರ್ತೀವಿ. JDS ಅಲ್ಲಿ ಕುಮಾರಣ್ಣ ಅವ್ರು ಇಲ್ಲ, ರಾಜಕೀಯಕ್ಕೆ ಹೋಗ್ಬಿಟ್ಟಿದ್ದಾರೆ, ಮಾತಾಡೋರ್ ಸಂಖ್ಯೆ ಕೊರತೆ. ಅದ್ರ ಮಧ್ಯೆ ಮಾತಾಡೋರು ನೀವು ಕಂದಕೂರು ಇಬ್ರೆ ಜಾಸ್ತಿ ಮಾತಾಡೋದು. ಇಲ್ಲ ಸರ್, ಹಂಗ ಅನ್ಕೋಬೇಡ್ರಿ. ಕುಮಾರಣ್ಣವ್ರು ಇದ್ರ ಎಲ್ಲರೂ ಸ್ತಬ್ಧ ಆಗ್ತಾರೆ, ಇಲ್ಲ ಅಂತಲ್ಲ. ಇಡೀ ಎಲ್ಲಾ ಪಕ್ಷದವರು ಕೂಡ ಅವರಲ್ಲಿ ದಾಖಲೆಗಳು ಹಿಡ್ಕೊಂಡು ಕುಮಾರಣ್ಣವರು ಮಾತಾಡ್ತಾರೆ. ಯಾವುದೇ ಸುಳ್ಳು ಆರೋಪಗಳನ್ನು ಮಾಡೋದಾಗ್ಲಿ ಸುಮ್ನೆ ಮಾತಾಡೋದಾಗ್ಲಿ ಮಾಡೋದಿಲ್ಲ. ಆದ್ರೆ ನಮ್ಮಲ್ಲಿ ಕೂಡ ಈಗ ಎಲ್ಲರೂ ಕೃಷ್ಣಪ್ಪಣ್ಣವ್ರ ಇದಾರ, ಸುರೇಶ್ ಬಾಬು ಅವ್ರ ಇದಾರ, ಮೇಡಮ್ ಶಾರದಾ ಪೂರ್ಣ್ಯಾಕ್ ಅವ್ರು ನಮ್ಮ ಶಾಸಕ ಪಕ್ಷದ ಉಪನಾಯಕ ಇದ್ದಾರ. ಬಹಳಷ್ಟು ಜನ ಯುವಕರು, ಶರಣಗೊಂಡ್ ಕಂದಕೂರ್ ಅವರು, ಮಂಜುನಾಥ ಅವರು, ಮತ್ತೆ ಬಾಲಣ್ಣ ಅವರು, ಬಾಲಣ್ಣ ಅವರು, ಯಾರಿಲ್ಲ ಹೇಳ್ರಿ, ಎಲ್ಲರೂ ಅದಾರ ಮಾತಾಡ್ತಾರ.
ಆ ತರ ಏನಿಲ್ಲ ಆದ್ರೂ ನೀವು ವಿಚಾರಗಳನ್ನ ತುಂಬಾ ಸ್ಪಷ್ಟವಾಗಿ ಮಂಡಿಸ್ತೀರಾ ಸ್ಪೀಕರ್ ಮುಂದೆ. ಇಲ್ಲ, ನನ್ನ ತಾಲೂಕಿನ ವಿಷಯ, ನನ್ನ ತಾಲೂಕಿಗೆ ಸಂಬಂಧಪಟ್ಟಂಗ ನನ್ನ ಒಂದು ಸಮಸ್ಯೆಗಳ ತಕ್ಕಂಗ ನಾನು ಸೆಷನ್ ನಲ್ಲಿ ನಾನು ಮಂಡಿಸ್ತೀನಿ. ರಾಜ್ಯದ ವಿಷಯಗಳನ್ನ ನಮ್ಮ ನಾಯಕರಿಗೆ ಏನ್ ಹೇಳಿದ್ನಲ್ಲ, ಅವರೆಲ್ಲರೂ ಬಹಳಷ್ಟು ವಿಚಾರಗಳನ್ನ ಮಂಡಿಸಿ ಸರ್ಕಾರ ನಿಕ್ಕಟ್ಟಿಗೆ ಸಿಕ್ಸಂತ ಒಂದು ಪ್ರಯತ್ನ ಮಾಡ್ತಾರೆ. ಅವ್ರು ಮಂಡತನ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ನಮ್ಮವರು ಆ ಥರ ಕುಮಾರಣ್ಣ ಇಲ್ಲ ಅನ್ನೋಂಥ ಕೊರಗೇನು ನಮಗೇನು ಅತಿ ಹೆಚ್ಚು ಕಾಡ್ತಾ ಇಲ್ಲ. ಆದರೂ ಕೂಡ ಅವ್ರು ಇದ್ರೇ ನಮಗೆ ಚೆನ್ನಾಗಿತ್ತು. ಆದರೂ ಅವರು ಕೇಂದ್ರದಲ್ಲಿ ಅವರು ಕೂಡ ಉನ್ನತ ಸ್ಥಾನದಲ್ಲಿದ್ದು, ಅವರು ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಅವರು ಗುರುತಿಸ್ಕೊಂಡು ಇಡೀ ನಮ್ಮ ರಾಜ್ಯಕ್ಕೆ ಏನೇನು ಅನುದಾನಗಳು ತರಬೇಕನ್ನಂಥದ್ದು ಅವರು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋದು ಇಡೀ ರಾಷ್ಟ್ರದ ಗಮನ ಸೆಳೆದಾರೆ. ಹಂಗಾಗಿ ಅವ್ರ ಮಾರ್ಗದರ್ಶನದ ಮೇರೆಗೆ ಕೂಡ ನಾವು ಸೆಷನ್ನಲ್ಲಿ ನಾವು ಕೂಡ ಫೈಟ್ ಮಾಡೋಕ್ಕೆಲ್ಲ ರೆಡಿ ಇದ್ದೀವಿ. ಈ ಸಲ ನಾವೇನೇ ಇರಲಿ ರಾಜ್ಯದ ಎಲ್ಲ ಸಮಸ್ಯೆಗಳನ್ನು ತಗೊಂಡು ನಾವು ಈ ಸೆಷನ್ನಲ್ಲಿ ಮಾತಾಡ್ತೀವಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.